ಸೆಲ್ಫ್ ಆನ್ ಆಯ್ತಿಲ್ವಲ್ಲ. ಲೀಕ್ ಆಗುತ್ತೆ, ನೀನು ಹಾಕ್ಬಿಟ್ಟು ಓಡಿಸ್ಬಿಡ್ಬೇಕು. ಅದಕ್ಕೆ ಹೇಳಿದ್ 1 ಲೀಟರ್ ಮೇಲೆ ಹಾಕ್ಬೇಡ ಜಾಸ್ತಿ ಅಂತ. ಚೆನ್ನಾಗೈತಾ? ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಿನ್ನೆ ಟಿಪಿಕಲ್ ಅವ್ರದ್ದು ಮಿನಿ ಬೈಕ್ನ ನಾವು ಎತ್ತಾಕೊ ಬಂದಾಗ ಇಲ್ಲ ಐತೆ ನೋಡಿ ಚನ್ನಪಟ್ಟಣದಲ್ಲಿ ಮಿನಿ ಬೈಕು. 1 ಲೀಟ್ರ್ ಪೆಟ್ರೋಲ್ ತಗೋ ಹೋಗ್ತಾ ಇದೀವಿ. 20 ml ಆಯಿಲ್ನ ಹಾಕ್ಸ್ಬಿಟ್ಟು ಇವಾಗ ಗಾಡಿಗೆ ಹಾಕೋಕ್ಕೆ ಬನ್ನಿ ಗೈಸ್. ಇವಾಗ ಪೆಟ್ರೋಲ್ ಹಾಕ್ತೀವಿ ಇದಕ್ಕೆ. ಮತ್ತೊಮ್ಮ ಪೆಟ್ರೋಲ್ ಡ್ಯೂಕ್ಕಿಂತ ಒಂಚೂರು ಚಿಕ್ಕಕಾಯ್ತು ಅಷ್ಟೇ. ಹಾಂ, ಕಮೆಂಟ್ ಸೆಕ್ಷನ್ ಎಲ್ಲ ನಮ್ಮದೇ ಗೈಸ್. ಎಕ್ಸ್ಪ್ರೆಸ್ ನೋಡಿ ಎಷ್ಟು ಉದ್ದ ಆಯ್ತಿದ್ದು. ಚೆಲ್ಬೇಡ. 1 ಲೀಟ್ರ್ ಪೆಟ್ರೋಲ್ ಹಾಕ್ತಾ ಇದೀವಿ, ಅದಕ್ಕೆ 20 ml ಆಯಿಲ್ ಹಾಕಿದ್ದೀವಿ. 40 ml ಹಾಕಲಿಲ್ಲ, ಜಾಸ್ತಿ ಹೊಗೆ ಬಂದ್ಬಿಡುತ್ತೆ ಅಂದ್ಬಿಟ್ಟು. ಇವಾಗ ಮಿನಿ ಬೈಕ್ನ ಎತ್ಕೊಂಡು ನಮ್ಮ ಅಕ್ಕನ ಮನೆ ಹತ್ರ ಹೋಗ್ತಾ ಇದೀವಿ. ಮುತ್ತು ಕೊಟ್ಬಿಟ್ಟು ಆಟ ಆಡ್ಸೋಣ ಅಂತ. ಬನ್ನಿ ಇವಾಗ ಎತ್ತಾಕೋ ಹೋಗೋಣ. ಇವಾಗ ಎಕ್ಸ್ಪ್ರೆಸ್ಸಲ್ಲಿ ಎತ್ಕೋಬೇಕು ಇದನ್ನು. ಮುಂಚೆ ಈ ಎಕ್ಸ್ಪ್ರೆಸ್ದು ಹೊಸ ಎಕ್ಸ್ಪ್ರೆಸ್ ಬಂದೈತಲ್ಲ, ಅದನ್ನ ಪಕ್ಕ ನಿಲ್ಸಿದ್ರೆ ಒಂದು ಸ್ವಲ್ಪ ಸಿಮಿಲರ್ ಕಾಣಿಸ್ಬೋದು. ಒಳ್ಳೆ ಸೈಕ್ ಡರ್ಟ್ ಬೈಕ್. ಹಿಡ್ಕೊ ಕೂತ್ಕೋತೀನಿ, ಎತ್ತು ಹೇಳ್ತೀನಿ. ಏಯ್ಸ್ ಇವಾಗ ಮುತ್ತು ಹತ್ರ ತಗೊಬಂದ್ವಿ ನೋಡಿ 2 ಸ್ಟ್ರೋಕ್ ಗಾಡಿನ. ಮುತ್ತು ಹೆಂಗೈತೆ? ಸೂಪರಾಗೈತಾ? ಬಾಯಲ್ಲಿ ತೋರಿಸ್ತೀನಿ ಹೆಂಗೈತೆ ಅಂತ. ಹೆಂಗೆ? ಇರು ಕೊಡ್ಬೇಡ ಜಾಸ್ತಿ. ಮುದ್ದುಗೆ ನೋಡಿ ಗಾಡಿ ಕೊಟ್ಬಿಟ್ಟು ತೋರಿಸ್ತಾ ಇದೀವಿ 2 ಸ್ಟ್ರೋಕ್ ಗಾಡಿನ. ಹೆಂಗೈತೆ ಮುದ್ದು? ಸ್ಟ್ಯಾಂಡ್ ನಡಿ ಆ ಕಡೆ. ಚಪ್ಪಲಿ ಹಾಕೊಂಬರ ಹೋಗು. ನಾವೇ ಆರಾಮಾಗಿ ಓಡಿಸ್ಬೋದು, ಅವನು ಇನ್ನೂ ಆರಾಮಾಗಿ ಓಡಿಸ್ಬಿಡ್ತಾನೆ. ಗೌತಮ್ ಪೆಟ್ರೋಲ್ ಆಫಲ್ಲೇ ಐತೆ, ಆದರೂ ರನ್ ಐತೈತೆ. ಆನ್ ಮಾಡ್ದ, ತಿರ್ಗಾ ಆಫ್ ಮಾಡಿದೆ ನಾನು. ಇರು ನಿಧಾನಕ್ಕೆ ಓಡಿಸು. ನೋಡಿ ಇಲ್ಲಿ ಇದು ಒತ್ತಿದ್ರೆ ಆಫು, ಇಲ್ಲಾಂದ್ರೆ ಇದು ಮೇಕ್ ಎತ್ತಿದ್ರೆ ಇನ್ನೂ ಬೇಗ ಆಫ್ ಆಯ್ತದೆ. ನಿನ್ಸ್ಬೇಕು ಅಂದ್ರೆ ಇದು ಹೊತ್ತು ನಿಧಾನಕ್ಕೆ ಓಡಿಸು, ಜಾಸ್ತಿ ಸ್ಪೀಡಾಗಿ ಓಡಿಸ್ಬಿಡ. ಅಲ್ಲಿ ಮೇಲೆ ಅಲ್ಲಿ ಗಂಟೆ ಓಡಿಸ್ಬಿಟ್ಟು ವಾಪಸ್ ಬಂದ್ಬಿಡು. ರೋಡ್ಗೆ ಹೋಗ್ಬೇಡ, ಮೇನ್ ರೋಡ್ಗೆ. ಹೆಂಗೈತೆ ಮುತ್ತು ಗಾಡಿ? ಹಾಂ, ಚೆನ್ನಾಗೈತಾ? ಓಡಿಸ್ತೀಯಾ ಪಕ್ಕನಾ? ತಿರ್ಸ್ಕೋ, ನಿಧಾನ ಕೊಡ್ಸು. ಅಲ್ಲಿ ಕಾಲಿಡ್ಕೊ ಮೇಲೆ ಓಡಿಸಿದ್ಮೇಲೆ. ಹಾಂ ಓಡಿಸು, ಕೊಡು ಎಕ್ಸಿಲೇಟ್ರು. ಮುತ್ತು ಅವ್ರ ಸ್ಕೂಲ್ ಅವ್ರಿಗೆಲ್ಲ ಹೇಳ್ಕೊಂಡು ಓಡಾಡ್ಬೋದು ಇವಾಗ. 2 ಸ್ಟ್ರೋಕ್ ಗಾಡಿ ಓಡಿಸ್ತೇನೆ, ಯಾವ್ದ್ರಿಗೆ ಓಡಿಸ್ತಾನೆ ನಿಧಾನ. ತಿರ್ಸ್ಕೋ. ಲಿಸಿ ಹೆಂಗೈತೆ? ಹಾಂ, ಮಾತಾಡು. ಚೆನ್ನಾಗೈತಾ ಗಾಡಿ? ನಿನ್ಗೆ ಬೇಡವಾ ರೌಂಡು? ಹಾಂ, ಕೊಡು. ಚೆನ್ನಾಗೈತಾ? ಲಿಶು ಬಾ ನೀನು. ಸುಮ್ಮನೆ ಕೂತ್ಕೋ ಬಾ ಓಲಿ. ಬಾ ಕೂತ್ಕೋ. ಕಾಲ್ ಸೈಲೆನ್ಸ್ರು ಇಟ್ಬಿಡ. ಹೆಂಗೈತೆ ಲಿಶು? ಅಯ್ಯೋ ಇಬ್ರು ಓಡ್ಸಕ್ಕಾಗಲ್ಲ ಕಂಡು. ಹೆಂಗೈತೆ ಲಿಶ ಗಾಡಿ? ಚೆನ್ನಾಗೈತಾ? ಹಿಂಗೆ 2 ಸ್ಟ್ರೋಕ್ ಗಾಡಿ.
ನೀನು ಒಬ್ಬ ಕೂತ್ಕೊಂಡಾಗಲ್ಲ ಕಣೋ ಆ ಗಾಡಿಗೆ ಭಯ ಆಗೋದು ಗೊತ್ತು. ಡ್ರಿಫ್ಟ್ ಏರಿಯಾಗೆಲ್ಲ ಸೌಂಡ್ ಹೋಯ್ತದಲ್ಲ ಗೊತ್ತು. ಸೌಂಡ್ ಏರಿಯಾ ಆಯ್ತು. ಆ ವೆಹಿಕಲ್ ನೋಡಿ ಹೆಂಗೆ ನೋಡ್ತಾರೆ. ಅಪ್ಪ ಬೈತ್ಕೊಡು ಯಾರು ಈ ಗಾಡೀಲಿ ಬರ್ತಾವನ ನಾನು ನೋಡ್ದವ್ರು. ಕೇಳ್ತಾವನು ಯಾರದು ಅಂತ. ಚಿಕ್ಕ ಐಕ್ಲದ ನೋಡಿ ಹೆಂಗ್ ನೋಡ್ದವ್ರು. ಮುತ್ತು ಆರಾಮಾಗಿ ಟ್ಯೂಷನ್ಗೆ ಹೋಗ್ಬೋದು ಇದ್ರಲ್ಲಿ. ಹಾಂ ಮುತ್ತು ಆರಾಮಾಗಿ ಟ್ಯೂಷನ್ಗೆ ಹೋಗ್ಬೋದಲ್ವ ನೀನು ಇದರಲ್ಲಿ. ಐಸ್ ಮುತ್ತುನು ಓಡಿಸಾಯ್ತು. ನಾವು ಸ್ವಲ್ಪ ಓಡಿಸಿದ್ವಿ, ಪೆಟ್ರೋಲ್ ಕಳೆದ್ಬಿಟ್ಟು ಬಾಟ್ಲಿಗೆ ಹಾಕ್ಬಿಡ್ತಾ ಇದೀವಿ. ಎತ್ಕೋಬೇಕಾದ್ರೆ ವಾಪಸ್ಸು ಪೆಟ್ರೋಲ್ ಇದ್ದರೆ ಸೋರುತ್ತೆ. ನಾವು ಬೇರೆ ಜಾಸ್ತಿ 1 ಲೀಟ್ರ್ ಮೇಲೆ ಆಗ್ಬಿಟ್ಟಿತ್ತು. ಮೊದಲೇ ಇತ್ತು ಒಂಚೂರು ಪೆಟ್ರೋಲು, ಅದಕ್ಕೆ ಬಾಟ್ಲಿಗೆ ಹಾಕ್ಬಿಡ್ತಾ ಇದೀವಿ. ಹೆಂಗಿತ್ತು ಮುತ್ತು? ಸೂಪರಾ? ನಿಶಾ ನಿಂಗೆ ಬೇಡವಾ ಇದು? 1 ಲೀಟ್ರಲ್ಲಿ ಎಷ್ಟು ಖಾಲಿ ಆಗಿರ್ಬೋದು ಗೊತ್ತು? ಇನ್ನು ಟ್ಯಾಂಕಲ್ಲೂ ಆಯಿತು ನೋಡು. ಇಲ್ಲಿ 2 ಲೀಟ್ರ್ ಫುಲ್ ಟ್ಯಾಂಕ್ ಹಾಕ್ಸ್ಬಿಟ್ಟಿದ್ದೀವಿ ಅಂತ ನಾವು. 2 ಲೀಟ್ರ್ ಪೆಟ್ರೋಲೇ ಜಾಸ್ತಿ ಹಾಕ್ಬಿಟ್ಟಿದ್ದು ಅನ್ಸುತ್ತೆ, ಅದಕ್ಕೆ ಸೋರ್ತಾಯಿತ್ತು ಕೆಳಗೆ. ಗೈಸ್ ಪೆಟ್ರೋಲ್ನ ಈಚೆ ತೆಗೆದ್ವಿ. ಇನ್ನು ಸ್ವಲ್ಪ ಐತೆ, ಸ್ವಲ್ಪ ಇರಲಿ ಅಂದ್ಬಿಟ್ಬಿಟ್ಟಿದ್ದೀವಿ. ಈ ಪೈಪಲ್ಲಿ ಪೆಟ್ರೋಲ್ನ ಕಳೆದ್ಬಿಟ್ಟು ಹಾಕೋದು ನಾವು. ಇಲ್ಲಿ ಸ್ವಲ್ಪ ಸೋರ್ತಿತ್ತು. ತಿರ್ಗಾ ಪೆಟ್ರೋಲ್ನ ಹಾಕ್ತಿದ್ದೀವಿ ಆಫ್ ರೋಡ್ನ ಮಾಡೋಕ್ಕೆ ಗೌತಮ್ ಮನೆ ಹತ್ರ. ಪೆಟ್ರೋಲ್ ಹಾಕೋದು ಬರೀ ಪೆಟ್ರೋಲ್ ಹಾಕೋದು ತೆಗಿಯೋದೇ ಆಗೋಯ್ತು. ಸ್ವಲ್ಪ ಹಾಕು, ಜಾಸ್ತಿ ಹಾಕ್ಬೇಡ ನೋಡು. ಸಾಕ್ಬಿಡು ಸಾಕಿಷ್ಟೆ. ಕೆಳಗಡೆ ಈಗ ಕೆಳಗಡೆ ಸೋರ್ಬಿಡುತ್ತೆ, ಅದಕ್ಕೆ ಸ್ವಲ್ಪನೇ ಪೆಟ್ರೋಲ್ ಹಾಕ್ಬಿಡ್ಬೇಕು. ಸೋರ್ತೈತೆ ಈಗ? ಸೋರ್ತಿಲ್ಲ ಅಲ್ಲ, ಕಮ್ಮಿ ಹಾಕಿದ್ರೆ ಸೋರಲ್ಲ, ಜಾಸ್ತಿ ಹಾಕಿದ್ರೆ ಸೋರ್ಬಿಡುತ್ತೆ ಕೆಳಗೆ. ಸ್ವಲ್ಪ ಎದುರದ ಸೌಂಡ್ ಮಾಡೋದು ಬೈತಾರೆ. ಈಗ ತಾನೇ ಬಂದಿದ್ದೀವಿ, ಓಡಿಸ್ಬಿಡ್ತಾರೆ. ಸ್ಟ್ರೋಕ್ ಗಾಡಿ ಎಲ್ಲ ಸೌಂಡ್ ಬಂದೇ ಯಾಕೋ ಪ್ರಾಬ್ಲಮ್ ಆಗ್ತಿದೆ. ಸೆಲ್ ಫೋನ್ ಆಯ್ತಿಲ್ಲ, ಬರೀ ಕೆಳಗಡೆ ಮಾತ್ರ ಆನ್ ಆಗ್ತಿದೆ. ಸೆಲ್ ಫೋನ್ ಆಫ್ ಅದು ಇದಾನಾ? ಕೆಳಗಡೆ ಜಾಸ್ತಿ ಐಡ್ಲಿಂಗು. ರನ್ನಿಂಗ್ ಆಗಲಿ ಇರೋ ಗಾಡಿ ಸ್ವಲ್ಪ. ಬೇಡ ಸುಮೀರ. ಟಿಪಿಕಲ್ ಅವ್ರಿಗೆ ಫೋನ್ ಮಾಡೋಣ ಇರಿ, ನಿಮ್ಮ ಗಾಡಿ ಹಾಳು ಮಾಡಿದ್ದೀವಿ ಅಂತ. ಸೆಲ್ಫಿ ಆನ್ ಆಯ್ತಿಲ್ಲ ಅಂತ ಫೋನ್ ಮಾಡ್ತೀನಿ ರೀ. ಎತ್ತು ಥರ ಯಾಕೋ ಸೆಲ್ಫಿ ಆನ್ ಆಯ್ತಿಲ್ಲ, ಅದಕ್ಕೆ ಕೇಳೋಣ ಯಾಕೆ ಆನ್ ಆಯ್ತಿಲ್ಲ ಅಂತ. ಬ್ರೋ ಸೆಲ್ಫ್ ಆನ್ ಆಯ್ತಿಲ್ವಲ್ಲ? ಇದು ಕೆಳಗಡೆ ಎಳೆದ್ರೆ ಆನ್ ಆಯ್ತೈತೆ. ಸೆಲ್ ಫೋನ್ ಆಯ್ತಿಲ್ಲ ಅಂದ್ರೆ ಬ್ಯಾಟ್ರಿ ವೀಕ್ ಆಗಿರ್ತದೆ ಬಿಡು, ತಲೆ ಕೆಡ್ಸ್ಕೊಬೇಡ, ಅದನ್ನ ಎಳೆದ್ಬಿಟ್ಟು ಆನ್ ಮಾಡ್ಕೊ.
ಸ್ವಲ್ಪ ಅದಾದ್ಮೇಲೆ ಬ್ಯಾಟ್ರಿ ಚಾರ್ಜ್ ಆಯ್ತದ. ರನ್ನಿಂಗ್ ಮಾಡಿದ್ರೆ ಆನ್ ಮಾಡಿಟ್ರೆ ರನ್ನಿಂಗ್ ಚಾರ್ಜ್ ಆಗುತ್ತಾ ಇಲ್ಲ ಓಡಿಸ್ಬೇಕಾ? ಓಡಿಸ್ತಾ ಚಾರ್ಜ್ ಆಗತ್ ಬಿಡು. ಹೌದಾ, ಅದೇ ಸರಿ ಬಿಡಿ ಆಯ್ತು ಓಕೆ ಬ್ರೋ. ಮತ್ತೆ ಜಾಸ್ತಿ ಪೆಟ್ರೋಲ್ ಹಾಕಿದ್ರೆ ಕೆಳಗೆ ಪೈಪ್ ಐತಲ್ಲ ಅಲ್ಲಿ ಲೀಕ್ ಆಗುತ್ತಾ? ಲೀಕ್ ಆಗುತ್ತೆ, ನೀನು ಹಾಕ್ಬಿಟ್ಟು ಓಡಿಸ್ಬಿಡ್ಬೇಕು. ಅದಕ್ಕೆ ಹೇಳಿದ್ 1 ಲೀಟರ್ ಮೇಲೆ ಹಾಕ್ಬೇಡ ಜಾಸ್ತಿ ಅಂತ. ನಾವು 1 ಲೀಟರ್ ಹಾಕ್ಬಿಟ್ಟು ಸೋತಿತ್ತು, ಅದಕ್ಕೆ ಕಮ್ಮಿ ಹಾಕೊಂಡು ಆಮೇಲೆ ಕಮ್ಮಿ ಬಾಟ್ಲಿಗೆ ಹಾಕೊಂಡು ಅಷ್ಟೇ ಬಿಟ್ಕೊಂಡು ಓಡಿಸ್ಬೇಕು ಅದನ್ನ. ತಡಿಯಲ್ಲ, ಜಾಸ್ತಿ ಹೀಟ್ ಆದಾಗ ಪೈಪು ಅಗಲ ಆಯ್ತದಲ್ಲ, ಸೋರ್ ಬಿಡ್ತದ ಅಲ್ಲಿಂದ. ಅದೇ ಅದಕ್ಕೆ ಮಾಡಿದೆ ಒಂದ್ಸಲ ಕೇಳಕ್ಕೆ. ಮಾಡ್ಕೊಳ್ಳಿ. ಸರಿ ಬ್ರೋ. ಇವನು ಗೇಮ್ ಆಡ್ತಿದ್ಯೇನೋ? ಇಲ್ಲಿ ಬಂದು ನಿಂತ್ಕೊಂಡು ಯಾಕೆ ಆಡ್ತಿದ್ಯಾ ಗೇಮ್ನ? ಏನು ಗಾಡಿನ? ಏನರ ಸಮಾಚಾರ? ಥ್ಯಾಂಕ್ಸ್ ಕಣ. ಪಿಜ್ಜಾ ತಿನ್ನಕ್ಕೆ ಬಂದಿರಾ? ತಿಂದ್ರಾ? ಚೆನ್ನಾಗಿತ್ತಾ? ಏನ್ರೋ ಈ ವಯಸ್ಸಿಗೆ ಪಿಜ್ಜಾ ತಿನ್ನಕ್ಕೆ ಬಂದಿದ್ದೀರಾ? ನಿಮ್ಮ ವಯಸ್ಸಲ್ಲಿ ನಾವು ಬಾಯ್ ಬರ್ತಡೇ ಮಾಡಕ್ಕೆ ಬಂದಿದ್ದೀರಾ? ಸುಮ್ಮನೆ? ಸರಿ ಕಣ ಆಯ್ತು. ಬಾಯ್. ನೋಡಿ ಗೈಸ್, ನಮ್ಮ ಚರ್ಪಟ್ಟದಲ್ಲಿ ಬಾಯ್ಸು, ಚಿಕ್ಕ ಮಕ್ಕಳು ಬಾಯ್ಸ್ಗಳು ಹೆಂಗೆ ಸಪೋರ್ಟ್ ನಮಗೆ. ಜಿಮ್ಮಿಗೆ ಬಂದೆ ಇವಾಗ ನಾನು ಇವಾಗ ಜಿಮ್ಮಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ವರ್ಕೌಟ್ ಮಾಡ್ತಾ ಇದ್ದೀನಿ. ನಂದು ಆಲ್ರೆಡಿ ಚೆಸ್ಟ್ ವರ್ಕೌಟ್ ಮುಗಿದಿದೆ, ಟ್ರೈಸೆಪ್ಸ್ ವರ್ಕೌಟ್ ಮಾಡೋದು. ಕೋಬ್ರ ನೋಡಿ ಅವತ್ತು ಹೆಡ್ಫೋನಲ್ಲಿ ಅಂತ ಕೇಳಿದ್ನಲ್ಲ, ಅದಕ್ಕೆ ಹೆಡ್ಫೋನ್ ಹಾಕೋ ಅಂದ್ಬಿಟ್ಟವನೆ. ಕೋಬ್ರ ಯಾವ ಸಾಂಗ್ ಕೇಳ್ತಿದ್ಯಾ? ಓ ನನ್ನ ಹೃದಯ ನೀವು ವರ್ಕೌಟ್ ಮಾಡ್ಬೇಕಾದ್ರೆ ಯಾಕಲ್ಲ ಲವ್ ಸಾಂಗ್ ಕೇಳ್ತಿದ್ಯಾ ಕೋಬ್ರ? ನಾನು ಯಾವುದೋ ಮೋಟಿವೇಶನ್ ಸಾಂಗು ಚಿತ್ರ ಮಾಡೋದು ಕೇಳ್ತಿರ್ತೀಯ ಅನ್ಕೊಂಡ್ರೆ ನನ್ನ ಹೃದಯ ಅಂತ ಕೇಳ್ಕೊ ವರ್ಕೌಟ್ ಮಾಡಿ. ಗೌತಮ್ ಏನು ಬರ್ತಾನೆ 7 ಗಂಟೆಗೆ? ಒಂದು 2 ಸೆಟ್ ಬಂದರೆ ಓಕೆ. ಫೇಕು ಗೈಸ್ ಇದೆಲ್ಲ ಗೈಸ್. ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ ನಾನು ಜಾನ್ವರಿಯಿಂದ ಪಕ್ಕ ಜಿಮ್ಗೆ ಬರ್ತೀನಿ ಅಂತ. ಅದಾಗಲೇ 1 ವಾರ ಆಯಿತು ಕಂಟಿನ್ಯೂಸ್ ಆಗಿ ಜಿಮ್ ಬರ್ತಾಯಿದ್ದೀನಿ. ಇದು 2ನೇ ವಾರ, ಮಂಡೇ ಟ್ಯೂಸ್ಡೇನೂ ಬಂದಿದ್ದೀನಿ. ಏನೋ ಕೊಬ್ಬರ ಕಿಸಿತಿದ್ಯಾ? ಹಾಂ, ಕೇಳಿಸ್ತಿಲ್ವಾ? ಇದೇನು ಮಿರರ್ ಅಂದ್ಕೊಂಡಿದ್ಯಾ, ಏನು ಲಾಗ್ ಅಂದ್ಕೊಂಡಿದ್ಯಾ? ತಲೆ ಬಸ್ಕೊತಾಯಿದ್ಯಾ? ಚೆನ್ನಾಗಿದ್ದೀನ? ಇದು ಏನಾಗ್ತಾರಂದ್ರೆ, ಇದು ಒರಿಜಿನಲ್ ಕಲರ್, ಇದು ಫೇಕ್ ಕಲರ್. ನಂದು ಒರಿಜಿನಲ್ಲೇ. ನಮ್ದು ಯಾವತ್ತಿರೋ ಒಂದೇ ಕಲರ್, ನಾವು ಬ್ಲ್ಯಾಕು. ಈ ಥರ ಮೊದಲು ಬಿಸಿಲಲ್ಲಿ ನಾನು ಯಾವಾಗಲೂ ಹಿಂಗೆ ಹೇಳ್ತೀನಿ, ನಾನೇನು ಕೆಂಪು ಎಲ್ಲ ಏನಾಗಲ್ಲ. ಬಿಸಿಲಲ್ಲಿ ಏನೋ ಜಾಸ್ತಿ ನೀನು ತಿರ್ಗಾಡ್ಬಿಟ್ರೆ ಬ್ಲ್ಯಾಕ್ ಆಗ್ಬಿಡ್ತೀಯ. ನಾವು ಬಿಸಿಲಿರಲಿ ಮತ್ತು ಏನೋ ಹೇಳಾಯ್ತು ಟೇಕ್ 3. ಬಿಸಿಲಿರಲಿ, ಮಳೆ ಇರಲಿ, ಆಮೇಲೆ ನೆರಳು ಇರಲಿ, ಒಂದೇ ಕಲರ್ ಇರ್ತೀವಿ. ನ್ಯಾಚುರಲ್ ಬ್ಯೂಟಿ. ಹಿಂದೆ ಹಂಗಲ್ಲ, ಜಿಮ್ಮಲ್ಲಿ ಫುಲ್ಲು ಹೊಗೆ ತುಂಬ್ಕೊಬಿಟ್ಟೈತೆ. ಪೂಜೆ ಮಾಡಿದ್ರಲ್ಲ, ಫುಲ್ ಹೊಗೆ ಕಾಣಿಸ್ತಾ ಇದೆ ನೋಡಿ. ಇವಾಗ ಜಿಮ್ಮು 6:30 ಹತ್ರ ಆಗೈತೆ ಟೈಮು. ಫುಲ್ಲು ಫ್ರೀಯಾಗೈತೆ. ಫುಲ್ ಫ್ರೀ ಅಂದರೆ ಇದೇ ಫ್ರೀ. ಇನ್ನೊಂದು ಅರ್ಧ ಗಂಟೆಲಿ ಜನ ತುಂಬ್ಕೊಬಿಡ್ತಾರೆ ಒಂದು ಕಡೆ. ಅದಕ್ಕೆ ನಾನು 5 ಗಂಟೆಗೆ ಬಂದ್ಬಿಡ್ತೀನಿ ಇನ್ಮೇಲೆ ಜಿಮ್ಗೆ. ಬೆಳಗ್ಗೆ ಹೊತ್ತು ಬರೋಣ ಅಂತ ಅನ್ಕೋತೀನಿ. ಬೆಳಗ್ಗೆ ಹೊತ್ತು ನನ್ನ ಕೈಲಿ ಇರೋಳಕ್ಕೆ ಆಗಲ್ಲ. ತುಂಬ ಸಲ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಹೊತ್ತು ಬಂದ್ಬಿಡೋಣ ಅಂತ, ಬಟ್ ಬೆಳಗ್ಗೆ ಹೊತ್ತು ನನ್ನ ಕೈಲಿ ಇರೋಳಕ್ಕಾಗಲ್ಲ. ಗೈಸ್, ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ಹೊಡ್ತೀನಿ ಮನೆಗೆ. ಜಿಮ್ ಮುಗಿಸ್ಕೊಬಂದು ಮನೇಲಿ ಗೈಸ್ ಪನ್ನೀರು ಮತ್ತು ಚಪಾತಿನ ತಿಂತಾಯಿದ್ದೀನಿ. ಪ್ರೋಟೀನ್ ಇವತ್ತು ಪನ್ನೀರು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ